ನಮಸ್ತೆ. ಎಲ್ಲರಿಗೂ ಆರೋಗ್ಯವೇ ದೊಡ್ಡ ಭಾಗ್ಯ. ಆರೋಗ್ಯ ಒಂದಿದೆ ಅಂದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು, ಮಾಡ್ಬೋದು, ಗಳಿಸ್ಬೋದು, ಉಳಿಸ್ಬೋದು. ಆರೋಗ್ಯಕ್ಕೆ ಅನೇಕ ಕಾರಣಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಒಂದೊಂದು ದಿನಗಳನ್ನ ಒಂದೊಂದು ದಿನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ದಿನ ಶುಗರ್ ದಿನ, ಲಿವರ್ ದಿನ, ಹಾರ್ಟ್ ದಿನ ಅಂತ ಹೇಳಿದಾಗೆ ಇವತ್ತು ಮೇ 17 ವಿಶ್ವ ರಕ್ತ ಒತ್ತಡದ ದಿನ. ಎಲ್ಲಾ ಆರೋಗ್ಯದ ಸಮಸ್ಯೆಗಳಿಗೆ ರಕ್ತದ ಒತ್ತಡವೇ ಕಾರಣ. ಮತ್ತೆ ಸ್ಟ್ರೆಸ್, ಒಟ್ಟಿನಲ್ಲಿ ಒತ್ತಡನೆ. ಯಾವುದೇ ಡಾಕ್ಟರ್ ನೀವು ಆರೋಗ್ಯದ ಸಮಸ್ಯೆ ಇದ್ದಾಗ BP ಚೆಕಪ್ ಮಾಡ್ಸ್ಕೊಂಡು ಬನ್ನಿ, ಶುಗರ್ ಚೆಕಪ್ ಮಾಡ್ಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆ BP ಚೆಕಪ್ ಮಾಡ್ಸ್ಕೊಂಡು ಬನ್ನಿ ಅನ್ನೋದು ಎಲ್ಲ ಕಾಮನ್ ಆಗಿದೆ. ಈ BP ಚೆಕಪ್ ಮಾಡಿಸೋದ್ರಲ್ಲಿ ತುಂಬಾ ಜನರಿಗೆ ಅನುಭವ ಆಗಿರುತ್ತೆ. ಒಂದೊಂದು ಕ್ಷಣಕ್ಕೂ BP ಚೆಕಪ್ ಮಾಡೋದು ವ್ಯತ್ಯಾಸ ಆಗೇ ಆಗುತ್ತೆ. ವೈದ್ಯ ಲೋಕದಲ್ಲಿ ಕೆಲವರು ಹಣ ಮಾಡುವಂತ ವೈದ್ಯರುಗಳು ನಾವು ಹೇಳುವ ನಿಯಮಗಳನ್ನ ಅದು ಸರಿ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಬಹುತೇಕ ಒಂದು 5% ಇರುವಂತ ಭೂಮಿ ಮೇಲೆ ಇರುವಂತ 5% ಒಳ್ಳೆ ಡಾಕ್ಟರ್ಗಳು ನಾವು ಹೇಳುವಂತ, ನಾನು ಈಗ ಹೇಳುವಂತ ವಿಚಾರವನ್ನು ಅವ್ರು ಒಪ್ಕೊಳ್ತಾರೆ. ನಮ್ಗೆ ಯಾವುದೇ ಡಿಗ್ರಿ ಇಲ್ಲ, ಯಾವುದೇ ಒಂದು ಮಾನ್ಯತೆ ಇಲ್ಲ. ಆದರೂ ಜನರ ಜೊತೆಯಲ್ಲಿ ಸೇರಿ ಯೋಗದ ಬಗ್ಗೆ ಹೆಚ್ಚು ವರ್ಷಗಳ ಕಾಲ ಇದ್ದು ಆಹಾರ ವಿಹಾರ, ಜನರ ಒಡನಾಡಿ ಎಲ್ಲ ನೋಡಿದ ಮೇಲೆ ನಮಗೂ ಒಂದೊಂದು ಅನುಭವಗಳು ಬರ್ತವೆ. ಇಲ್ಲಿ ಯಾವುದೇ ಡಿಗ್ರಿ ಅವಶ್ಯಕತೆ ಯಾರಿಗೂ ಇರಲ್ಲ. ಅನುಭವದ ಮುಂದೆ ಯಾವ ಡಿಗ್ರಿನೂ ಇಲ್ಲ. ಡಿಗ್ರಿ ಇದ್ದು ಅನುಭವ ಇಲ್ಲದಿದ್ರೆ ಅದು ವೇಸ್ಟ್. ನಿಮ್ಗೆ ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಯಾವುದೇ ಪದವಿ ಡಿಗ್ರಿ ಬೇಕು ಅಂತ ಏನಿಲ್ಲ. ಉದಾಹರಣೆಗೆ ರಸ್ತೆಯ ಮಧ್ಯದಲ್ಲಿ ಒಂದು ಮುಳ್ಳು ಬಿದ್ದಿದ್ರೆ ಅದನ್ನ ಯಾರು ನೀವು ತೆಗೆದಿಡು ಅಂತ ಆರ್ಡರ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಯಾವುದೇ ಡಿಗ್ರಿ ಇರಬೇಕು ಅಂತ ಏನಿಲ್ಲ. ಮಧ್ಯದಲ್ಲಿ ಬಿದ್ದಿರೋ ಮುಳ್ಳನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಕೆ ಯಾವ ಆಜ್ಞೆನೂ ಬೇಡ, ಯಾವ ಡಿಗ್ರಿನೂ ಬೇಡ. ಇದು ಸಾಮಾನ್ಯವಾದ ಮಾನವೀಯತೆ. ರಸ್ತೆಯ ಮಧ್ಯದಲ್ಲಿ ಯಾರು ತಿರುಗಾಡೋಗೆ ಕಾಲು ತಗೋಬಹುದು, ತೆಗೆದು ಪಕ್ಕಕ್ಕೆ ಹಾಕೋದು ಒಳ್ಳೆ ಇದು. ಅದಕ್ಕೆ ಯಾವ ಪೋಸ್ಟ್ ಇರಬೇಕು ಅಂತ ಏನಿಲ್ಲ, ಯಾವುದೇ ಪದವಿನೂ ಬೇಡ. ಅದಕ್ಕೆ ಅವನು ಹೀಗೆ ಇರಬೇಕು ಅಂತ ಸ್ಥಾನದಲ್ಲಿ ಇರಬೇಕು ಅಂತ ಏನಿಲ್ಲ. ರಸ್ತೆಯ ಪಕ್ಕದಲ್ಲಿರೋ ಮುಳ್ಳನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋದು ಅಷ್ಟೇ. ಅದರಿಂದ ಲಾಭ ವಿನಃ ಸಮಾಜಕ್ಕೆ, ಜನರಿಗೆ ನಷ್ಟ ಅಂತೂ ಇಲ್ಲ. ಆ ಕೆಲಸವನ್ನು ನಾವೆಲ್ಲರೂ ಮಾಡ್ಬೋದು. ಹಾಗೆ BP-ಗೆ ಕಾರಣಗಳನ್ನ ನಾನು ನಿಮಗೆ ಲೈಟ್ ಆಗಿ ಕೆಲವು ತಿಳಿಸ್ಕೊಡ್ತೀನಿ. ಈ BP ಯಾಕೆ ಬರ್ತದೆ? ಬಹಳ ಬಹಳ ಪ್ರಾಮುಖ್ಯವಾದ ಕಾರಣ. ಇವತ್ತು ನಮ್ಮ ಪ್ರಪಂಚದಲ್ಲೇನೆ ನಮ್ಮ ಜನ ನಮ್ಮ ದೇಹಕ್ಕೆ ಬೇಕಾದ ಪ್ರಮಾಣಕ್ಕಿಂತ ಜಾಸ್ತಿ ಉಪ್ಪನ್ನು ತಗೊಳ್ತಾ ಇದ್ದಾರೆ. ಬಹಳ ಮುಖ್ಯ ತಿಳ್ಕೊಳ್ಳಿ. ಉಪ್ಪನ್ನ ನೀವು ಎಷ್ಟು ಕಡಿಮೆ ತಿಂತೀರಿ ಅಷ್ಟು ಒಳ್ಳೇದು. ಉಪ್ಪೇ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ, ಉಪ್ಪು ಇಷ್ಟು ಗ್ರಾಮ್ ತಿನ್ನಿದೆ. ಯಾರೇನು ತೂಕ ಹಾಕೊಂಡು ತಿನ್ನಕ್ಕಾಗಲ್ಲ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಂದಕ್ಕೂ ಉಪ್ಪೆ. ಉದಾಹರಣೆಗೆ ನೀವು ಬೆಳಿಗ್ಗೆ ಎದ್ದು ಏನಾದ್ರು ಒಂದು ನಾಷ್ಟ ಮಾಡ್ತೀರಾ, ಅಲ್ಲ ಊಟ ಮಾಡ್ತೀರಾ. ಊಟದಲ್ಲಿ ನೀವು ತಗೊಳ್ಳೋಂತ ಅನ್ನಕ್ಕೂ ಕೆಲವರು ಉಪ್ಪು ಹಾಕ್ತಾರೆ, ಇನ್ನು ಕೆಲವರು ಹಾಕೋದಿಲ್ಲ. ಕೆಲವರು ಅನ್ನಕ್ಕೂ ಉಪ್ಪು ಹಾಕ್ತಾರೆ, ಸಾಂಬಾರಿಗೆ ಉಪ್ಪು ಹಾಕ್ತಾರೆ, ಪಲ್ಯಕ್ಕೆ ಉಪ್ಪು ಹಾಕ್ತಾರೆ, ತಿಳಿ ಸಾರಿಗೆ ಉಪ್ಪು ಹಾಕ್ತಾರೆ, ಮಜ್ಜಿಗೆಗೆ ಉಪ್ಪು ಹಾಕ್ತಾರೆ, ಆಮೇಲೆ ಸಂಡಿಗೆಗೆ ಮೊದಲೇ ಉಪ್ಪು ಹಾಕಿರ್ತದೆ. ಉಪ್ಪಿನಕಾಯಲ್ಲಿ ಉಪ್ಪೇನೇ ಇರೋದು. ಹೀಗೆ ಎಲ್ಲದಕ್ಕೂ ನಾವು ಉಪ್ಪಿನಕಾಯಿನ ಬಳಸ್ತಾ ಇದ್ದೀವಿ, ಉಪ್ಪನ್ನ ಬಳಸ್ತಾ ಇದ್ದೀವಿ. ಉಪ್ಪು ನಿಮ್ಮ BP-ಗೆ ಮೊದಲ ಕಾರಣ ಉಪ್ಪು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಒಂದು ಮನುಷ್ಯ ದಿನಕ್ಕೆ 50 ಗ್ರಾಮ, 5 ಗ್ರಾಮ, 3 ಗ್ರಾಮ, 4 ಗ್ರಾಮ ತಗೊಳ್ಬೇಕು. ಆದ್ರೆ ಇವತ್ತು ಸಮೀಕ್ಷೆ ಪ್ರಕಾರ ನಾವೆಲ್ಲರೂ ದಿನಕ್ಕೆ 25 ಗ್ರಾಮ್ ಮೇಲೆ ಉಪ್ಪು ತಗೊಳ್ತಾನೆ ಇದೀವಿ. ಇದಕ್ಕೆ ನೀವು ಮೇನು ನಿಮ್ಮ BP ರಕ್ತದೊತ್ತಡವನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಂದ್ರೆ ಮೊದಲು ನಿಮ್ಮ ಆಹಾರದಲ್ಲಿ ಉಪ್ಪನ್ನು ನಿಲ್ಲಿಸಿ. ಉಪ್ಪು ನಿಮ್ಗೆ ಬೇಕಾದಂತ ಉಪ್ಪು ನಿಮ್ಮ ಆಹಾರದಲ್ಲಿ, ತರಕಾರಿಯಲ್ಲಿ ಸ್ವಾಭಾವಿಕವಾಗಿ ಅದು ಇರ್ತದಲ್ಲಿ ಇದೇ ಇರ್ತದೆ. ಎಲ್ಲಾ ಕಡೆಯಿಂದನೂ ತರಕಾರಿ ಗಿರಕಾರಿ ಹಣ್ಣು ಗಿಣ್ಣು ತಿನ್ನುವಾಗ ನಿಮ್ಮ ದೇಹಕ್ಕೆ ಬೇಕಾದಂತ ಉಪ್ಪಿನ ಅಂಶ ನಿಮ್ಮ ದೇಹಕ್ಕೆ ಯಾವುದೋ ರೂಪದಲ್ಲಿ ಬಂದು ಸೇರ್ತದೆ. ಅದಕ್ಕಾಗಿ ನೀವು ಎಕ್ಸ್ಟ್ರಾ ಉಪ್ಪನ್ನು ಸೇರಿಸ್ಕೊಂಡು ತಿನ್ನುವಂತ ಅವಶ್ಯಕತೆ ಇಲ್ಲ. ಈ ಮನುಷ್ಯ ಒಬ್ಬನೇ ತಮ್ಮ ಆಹಾರಕ್ಕೆ ಉಪ್ಪು ಮೆಣಸು ಟೇಸ್ಟಿಗೆ ತಕ್ಕ ಮಾಡ್ಕೊಂಡು ತಿನ್ನೋನು, ಅದಲ್ಲದೆ ಉಪ್ಪು ಹಾಕೊಂಡು ತಿನ್ನುವಂತ ಒಬ್ಬ ಜೀವಿ ಭೂಮಿ ಮೇಲೆ ಇದ್ದಾನೆ ಅಂದ್ರೆ ಅವನು ಮನುಷ್ಯ. ಇನ್ನು ಬಾಕಿ ಯಾವ ಪ್ರಾಣಿನೂ ಉಪ್ಪು ಹಾಕೊಂಡು ತಿನ್ನೋದಿಲ್ಲ. ನೀವು ಹಾಕಿರ್ತೀರಿ, ಅವ್ರಿಗೆ ವಿಧಿ ಇಲ್ಲ, ತೆಗೆದಿಡಕ್ಕಾಗಲ್ಲ, ಅದಕ್ಕೆ ಅವ್ರು ತಿಂತಾವಷ್ಟೇ. ಯಾವುದೇ ಕಾರಣಕ್ಕೂ ತಾವು ಉಪ್ಪನ್ನ ಮಿತವಾಗಿ, ಹಿತ ಆಗುವಷ್ಟು ಮಾತ್ರ ಬಳಸಿ ಸಾಕು. ಜಾಸ್ತಿ ಉಪ್ಪು ಬೇಡ. ನಂಬರ್ 1. ಎರಡನೇದು, ಯಾವುದೇ ಒಂದು ವಿಚಾರವನ್ನ ನೀವು ಮನಸ್ಸಿಗೆ ಹೇಗೆ ತಗೊಳ್ತೀರಾ ಅನ್ನೋದು ಬಹಳ ಮುಖ್ಯ. ಯಾವುದೋ ಒಂದು ವಿಚಾರವನ್ನ ನಾವು ಮೈಂಡಿಗೆ ತಗೊಂಡಾಗ ಅದು ರಕ್ತದ ಒತ್ತಡವಾಗಿ ಪರಿವರ್ತನೆ ಆಗ್ತದೆ. ಯಾವುದೋ ಒಂದು ಸಂದರ್ಭ ಸನ್ನಿವೇಶವನ್ನ ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಅದ್ರ ಮೇಲೆ ನಮ್ಮ BP ಏರುಪೇರು ಆಗ್ತದೆ. ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಹೋಗ್ತೀರಿ, ನಿಮ್ಗೆ ತುಂಬಾ ಪ್ರೀತಿ ಪಟ್ಟವ್ರನ್ನ, ತುಂಬಾ ಇಷ್ಟಪಟ್ಟವ್ರನ್ನ ನೋಡಿದಾಗ ತುಂಬಾ ಖುಷಿ ಆಗ್ತದೆ. ಅಲ್ಲೇನು ಅವ್ರೇನು ಅದಕ್ಕೆ ಸ್ವಿಚ್ ಹಾಕೋದಿಲ್ಲ, ಕರೆಂಟ್ ಹಾಕೋದಿಲ್ಲ, ಏನಿಲ್ಲ. ಅಥವಾ ಏನು ನಿಮ್ಗೆ ಕೊಡೋದಿಲ್ಲ. ಅವ್ರು ನೋಡಿದ ತಕ್ಷಣ ಏನಾಗ್ತದೆ, ನಿಮಗೆ ಆ ಸಭೆಯಲ್ಲಿ ಒಬ್ಬ ನೋಡಿದ ತಕ್ಷಣ ನಮ್ಗೆ ಖುಷಿ ಆಗ್ತದೆ, ಆನಂದವಾಗ್ತದೆ, ರಕ್ತದ ಒತ್ತಡ ಸಮಾನತೆ ಬರ್ತದೆ. ಅದೇ ಒಬ್ಬ ವ್ಯಕ್ತಿಯನ್ನ, ನೀವು ಯಾವುದೋ ಒಂದು ತರದಲ್ಲಿ ತೊಂದರೆ ಕೊಟ್ಟಿರೋ ವ್ಯಕ್ತಿಯನ್ನ ನೋಡಿ, ಅವ್ನು ತೊಂದರೆ ಕೊಟ್ಟು ಎಷ್ಟೋ ವರ್ಷ ಆಯ್ತು, ಅವನ ನೋಡಿದ ತಕ್ಷಣ ನಿಮ್ಮ BP ಮೇಲೆ ಕೆಳಗೆ ಆಗ್ತದೆ. ಅನುಭವ ನಿಮಗೆಲ್ಲ. ಅದಕ್ಕೆ ಹೇಳೋದು, ನೀವು ಒಂದು ವಿಚಾರವನ್ನ, ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ನಿಮಗೆ, ಹಾಗೆ ನಾವು ನೋಡಿದ ತಕ್ಷಣ ಒಬ್ಬ ವ್ಯಕ್ತಿಯ ಮೇಲೆ ನಮಗೆ ಕೋಪ ಬರ್ತದೆ. ಅದನ್ನ ನೀವು ಹೈ BP-ನೋ ಲೋ BP-ನೋ ಏನೋ ಅಂತ ಹೇಳ್ಬೋದು. ಅದೇ ಒಂದು ಕ್ಷಣದಲ್ಲಿ ಆತ ಬಂದು ತಾನು ಮಾಡಿದ ತಪ್ಪನ್ನ
ತನ್ನ ಅರಿವನ್ನ ಇಟ್ಕೊಂಡು ನಿಮ್ಮ ಹತ್ರ ಕ್ಷಮೆ ಕೇಳಿದ ತಕ್ಷಣ ನಿಮ್ಗೆ ಏನಾಗ್ತದೆ, ನಿಮ್ಮ BP ಕಡಿಮೆ ಆಗ್ತದೆ. ಅಂದ್ರೆ ಯಾವುದೇ ಒಂದು ಘಟನೆಯನ್ನ, ಯಾವುದೇ ಒಂದು ಸಂದರ್ಭವನ್ನ ನೀವುಗಳು ಹೇಗೆ ಮನಸ್ಸಿಗೆ ತಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ರಕ್ತದ ಒತ್ತಡ ಡಿಪೆಂಡ್ ಆಗ್ತದೆ. ಕೆಲವರು ನೋಡಿ ತುಂಬಾ ಆನಂದವಾಗಿರ್ತಾರೆ, ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು. ಯಡಿಯೂರಪ್ಪ ಬಂದ್ರೇನು, ಸಿದ್ದರಾಮಯ್ಯ ಬಂದ್ರೇನು, ಕುಮಾರಸ್ವಾಮಿ ಬಂದ್ರೇನು, ಮೋದಿ ಏನು ಮಾಡಿದ್ರೇನು, ಏನು ಬಿಟ್ರೇನು, ಯಾವುದರ ಬಗ್ಗೆನೂ ಚಿಂತೆ ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ತಾರೆ. ಅವ್ರು ನೋಡಿ ಎಲ್ಲೂ TV ನೋಡಲ್ಲ, ನ್ಯೂಸ್ ಪೇಪರ್ ಅಂತೂ ಓದೋದೇ ಇಲ್ಲ, ಬೇರೆಯವರ ವಿಚಾರ ಮಾತೇ ಆಡೋದಿಲ್ಲ. ಅವರಾಯ್ತು, ಅವ್ರ ಕೆಲಸ ಆಯ್ತು, ಆರಾಮಾಗಿರ್ತಾರೆ. ಟೈಮ್ಗೆ ಊಟ ಮಾಡ್ತಾರೆ, ಟೈಮ್ಗೆ ಕೆಲಸ ಮಾಡ್ತಾರೆ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ನೋಡೋರ್ಗೆ ಅವರು ಪೆದ್ದಿರ್ತಾರ, ದಡ್ಡಿರ್ತಾರ ಇರ್ತಾರೆ. ನಮ್ಗಂತ ಕೆಲವರೆಲ್ಲ ಹೇಳ್ತಾರೆ, ಅವ್ರು ಯಾವ್ದಕ್ಕೂ ಆಗಲ್ಲ ಬಿಡ, ಅವನು ಯಾವ್ದಕ್ಕೂ ಬರೋದಿಲ್ಲ. ಹಾಲು ಕರಿಯಕ್ಕೆ ಬಾ ಅಂದ್ರೆ ಹಸು ಅಲ್ಲ, ಉಳಕ್ಕೆ ಬಾ ಅಂದ್ರೆ ಎತ್ತಲ್ಲ ಅನ್ನೋ ಲೆಕ್ಕ ಇರ್ತಾರೆ. ಅಂದ್ರೆ ಅವ್ರಿಗೆಲ್ಲ ಗೊತ್ತು, ಇನ್ನು ಮುಂದೆ ಬಂದು ಓಡಾಡಿ ಅವರ ಆರೋಗ್ಯವನ್ನ ಕೆಡಿಸ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅವರು ಸುಮ್ಮನೆ ಇದ್ಬಿಡ್ತಾರೆ, ಅವ್ರು ಆರಾಮಾಗಿರ್ತಾರೆ. ನಮ್ಮಲ್ಲಿ ತುಂಬಾ ಜನ ನಾವೇನ್ ಮಾಡ್ತೀವಿ, ಅವ್ರು ಹಾಗೆ ಮಾಡಿದ್ರಂತೆ, ಇವ್ರು ಹೀಗೆ ಮಾಡಿದ್ರಂತೆ, ಆ ದೇಶ ಹೀಗಾಯ್ತಂತೆ, ಈ ದೇಶ ಹಾಗಾಯ್ತಂತೆ ಅಂತ ಹೇಳಿ ಎಲ್ಲಾ ಸಮಸ್ಯೆಗಳನ್ನ, ನಿಮ್ಮ ಮನೆಯಲ್ಲೇ ತುಂಬಾ ಇರ್ತದೆ, ಅದನ್ನ ಬಿಟ್ಬಿಟ್ಟು ಬೇರೆಯವ್ರ ಸಮಸ್ಯೆ ಬಗೆಗಳನ್ನೆಲ್ಲ ಯೋಚನೆ ಮಾಡ್ತಾ 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 ಕಾಯಿಲವನ್ನ ತಂದಿಕ್ಕೊಡ್ತಾರೆ. ಅದಕ್ಕೆ ಕೆಲವರು ಹೇಳ್ತಾರೆ, ಗಾದೆ, ಹಳ್ಳಿ ಗಾದೆ, ಒಬ್ಬ ಏನೇನೋ ಮಾಡಿ ಕೆಟ್ಟೋದ ಅಂದ್ರೆ ಇಲ್ಲೊಬ್ಬ ಸುಮ್ಮನೆ ಕೂತ್ ಕೆಟ್ಟೋದ ಅಂತ. ಅಂದ್ರೆ ಸುಮ್ಮನೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿನೇ ತಮ್ಮ ಆರೋಗ್ಯನ ಕೆಡಿಸ್ಕೊಳ್ಳೋದಿದ್ದಾರೆ. ಅದರಿಂದ ದಯಮಾಡಿ ಹೇಳ್ತೀನಿ ನಾನು, ಮನಸ್ಸನ್ನ ಸಮಾಧಾನದಲ್ಲಿ ಇಟ್ಕೊಳ್ಳಿ, ಶಾಂತಿಯಿಂದ ಇಟ್ಕೊಳ್ಳಿ. ನಿಮ್ಮ ಎದುರುಗಡೆ ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಕೇಳಿಸ್ಕೊಳ್ಳಿ. ಸಾಧ್ಯ ಆದ್ರೆ ಒಂದು ಮುಗುಳ್ನಗೆ ನಗಿ ಅಥವಾ ಧನ್ಯವಾದ ಹೇಳಿ. ನಿಮ್ಗೆ ಇಷ್ಟ ಇಲ್ವಾ, ಮುಗುಳ್ನಗೆ ನಟ್ಬಿಡಿ. ಇನ್ನೂ ಏನಾದ್ರು ಮಾತಾಡ್ಬೇಕಾ, ಧನ್ಯವಾದ ಹೇಳಿ. ಅದಕ್ಕೆ ಹೇಳ್ತಾರೆ, ಸ್ಪೀಕ್ ಲಿಟ್ಲ್ ಅಂಡ್ ಜೆಂಟಲ್, ಅದರ್ವೈಸ್ ಬಿ ಕ್ವೈಟ್. ಮಾತಾಡೋದಾದ್ರೆ ಕಡಿಮೆ, ಹಿತವಾಗಿ, ಮಿತವಾಗಿ ಮಾತನಾಡು, ಇಲ್ಲದಿದ್ರೆ ಸೈಲೆಂಟ್ ಆಗಿದ್ಬಿಡು ಅಂತ. ಇದೆಲ್ಲವನ್ನ ನಮ್ಮ ಜೀವನದಲ್ಲಿ ನಾವು ಸಂದರ್ಭಕ್ಕೆ ತಕ್ಕಾಗಿ ಬಳಸ್ಕೊಳ್ಳದೆ ಇದ್ರೆ, ಯಾರ್ಯಾರೋ ಮಾಡ್ತಾರೆ ವ್ಯತ್ಯಾಸವನ್ನ ಯೋಚನೆ ಮಾಡಿ ನಮ್ಮ BP, ನಮ್ಮ ಶುಗರು, ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡು ನಾವು ಬಹಳ ತೊಂದರೆಗೆ ಗುರಿಗೆ ಕಾರಣಕರ್ತರಾಗ್ತೀವಿ. ಅದರಿಂದ ಆತ್ಮೀಯರೇ, ನಿಮ್ಮ ರಕ್ತದ ಒತ್ತಡ ಯಾರಿಗೂ ಕೂಡ ಯಾವುದೇ ಏಜ್ನಲ್ಲಿ ಡಾಕ್ಟರ್ಗಳು ಹೇಳ್ತಾರೆ 120, 180 ಇರಬೇಕು, ಆಮೇಲೆ 80 ಇರಬೇಕು, 120 ಇರಬೇಕು, 110 ಇರಬಾರ್ದು, ಆಮೇಲೆ 180 ಇರಬೇಕು, ಹೀಗೆಲ್ಲ ಏನೇನೋ ಲೆಕ್ಕ ಇರ್ತಾರೆ. ಅವುಗಳೆಲ್ಲವನ್ನ ನೀವು ಬದಿಗಿಟ್ಬಿಡಿ. ನೋಡಿ, ನೀವೇನೆ ಒಂದ್ ದಿನದಲ್ಲಿ ಅರ್ಧ ಗಂಟೆಗೆ 3 ಸಲ ಒಬ್ಬರು ಡಾಕ್ಟರ್ ಹತ್ರನೇ ಒಂದೇ ಮಿಷಿನ್ ಚೆಕ್ ಮಾಡಿಸಿ. ಅರ್ಧ ಗಂಟೆಲಿ ನೀವು 3 ಸಲ ಚೆಕ್ ಮಾಡುವಾಗ 3 ತರ ರಿಪೋರ್ಟ್ ಇರ್ತದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನೀವು ಆ ಸಂದರ್ಭದಲ್ಲಿ ಏನನ್ನ ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ, ಅದೇ ರೀತಿ ನಿಮ್ಮ ರಕ್ತದ ಒತ್ತಡನು ಕೆಲಸ ಮಾಡುತ್ತೆ. ಅವ್ರು ಚೆಕ್ ಮಾಡೋ ಟೈಮ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನು ವಿಚಾರಗಳಿರ್ತಾವೋ ಅದ್ರ ಪ್ರಕಾರನೇ ರಕ್ತದ ಒತ್ತಡ ಇರುತ್ತೆ. ಅದರಿಂದ ಮನಸ್ಸಿನಲ್ಲಿ ಯಾವಾಗಲೂ ಶಾಂತಿ, ಸಮಾಧಾನ, ಪ್ರೀತಿ, ಎಲ್ಲರೂ ಬದುಕಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವ ವಿಚಾರವನ್ನ ಮೈಂಡಲ್ಲಿ ಹಾಕೊಂಡಾಗ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಈ BP ಅನ್ನೋದನ್ನ ನಿಯಂತ್ರಣಕ್ಕೆ ನೀವೇ ತಗೋಬಹುದು. ಆಮೇಲೆ ಎರಡನೇದೇನಪ್ಪ ಅಂದ್ರೆ, ವಿಪರೀತ ತಿನ್ನೋದು. ಒಂದು ಸಲ ಆಹಾರವನ್ನು ತಿಂದು ಅದು ಜೀರ್ಣ ಆಗ್ಲಿಲ್ಲ ಅಂದಾಗ ಅನ್ನೋಕೆ ಮೊದಲೇನೆ ಪುನಃ ತಿಂದ್ರೂ BP ಬರ್ತದೆ. ಇದು ಪಾಪ ಕೆಲವರು ಗೊತ್ತೇ ಇಲ್ಲ. ತಿನ್ನೋದಕ್ಕೂ BPಗೇನೆ ಸಮಾಧಾನ ಅಂತ ಹೇಳ್ತಾರೆ. ಇಲ್ಲ, ನೀವು ಒಂದ್ ಬಾರಿ ಘನ ಆಹಾರವನ್ನು ತಿಂದು ಅದು ಪೂರ್ತಿ ಜೀರ್ಣ ಆಗೋರಿಗೆ ಕನಿಷ್ಠ 6 ಗಂಟೆ ಆದ್ಮೇಲೆನೆ ಇನ್ನೊಂದು ಘನ ಆಹಾರವನ್ನು ತಗೊಳ್ಬೇಕು. ಆಮೇಲೆ ಆದಷ್ಟು ನ್ಯೂಸ್ ಪೇಪರ್ ಅನ್ನ ಓದೋದನ್ನ ನಿಲ್ಲಿಸಿ. ನ್ಯೂಸ್ ಪೇಪರ್ ಇಂದಾನು ನಿಮ್ಮ BP ಸುಮ್ಮನೆ ಮೇಲೆ ಕೆಳಗೆ ಆಗ್ತದೆ.
ಸುಮ್ಮನೆ ಅದ್ರ ಮೇಲೆ ಕೆಳಗೆ ಆಗ್ತದೆ. ಅದನ್ನ ಬಿಡಿಸಿ. ಆಮೇಲೆ ಹೆಚ್ಚು ಟಿವಿಯನ್ನ ವೀಕ್ಷಣೆ ಮಾಡಬೇಡಿ. ಆಮೇಲೆ ಬೆಳಿಗ್ಗೆ ಎದ್ದು ಲೈಟಾಗಿ ನಿಮ್ಗೆ ಎಷ್ಟು ಬರ್ತದೆ ಅಷ್ಟು ಕೆಲವು ಸರಳವಾದ ಯೋಗಾಸನಗಳನ್ನ ಮಾಡಿ. ಆಮೇಲೆ ಸ್ವಲ್ಪ ನಾಡಿ ಶೋಧನ ಪ್ರಾಣಾಯಾಮ ಮಾಡಿ. ಕೈಲಾದ್ರೆ ಯಾರಿಗಾದ್ರೂ ಒಬ್ರಿಗೆ ಸಹಾಯ ಮಾಡಿ. ಎಲ್ಲರನ್ನು ಪ್ರೀತಿಸಿ. ಯಾಕಂದ್ರೆ ನಾವಿಲ್ಲಿ ಯಾರು ಪರ್ಮನೆಂಟ್ ಆಗಿರೋಕ್ ಬಂದಿರೋದಿಲ್ಲ. ಸ್ವಲ್ಪ ದಿನ ಇರ್ಲಿಕ್ಕೆ ಇರೋರಷ್ಟೇ. ಆ ಸ್ವಲ್ಪ ದಿನದಲ್ಲಿ ನಾವೆಲ್ಲರ ಜೊತೆಲೂ ಪ್ರೀತಿಯಿಂದ, ವಿಶ್ವಾಸದಿಂದ, ಆದಷ್ಟು ನಮ್ಮ ಕೈಲಿ ಏನಾದ್ರು ಸಂಪತ್ತಿದ್ರೆ ಸ್ವಲ್ಪ ದಾನ ಮಾಡುವ. ಏನಾದ್ರು ಒಂದ್ ಸ್ವಲ್ಪ ಒಳ್ಳೆ ವಿದ್ಯೆ ಇದ್ರೆ ಜನರಿಗೆ ಹಂಚುವ. ಏನು ಮಾಡಕ್ ಆಗಲ್ಲ ಅಂದ್ರೆ ಮೌನವಾಗಿರೋದಕ್ಕೆ ಅಭ್ಯಾಸ ಮಾಡುವ. ಇದರಿಂದ ನಿಮ್ಮ ರಕ್ತದೊತ್ತಡ ಬಹುತೇಕ 99.9% ಇದು ನಿಮ್ಮ ನಿಯಂತ್ರಣದಲ್ಲಿ ಬರ್ತದೆ. ಇವತ್ತಿಂದಾನೇ ವಿನಾಕಾರಣ ಎಲ್ಲದಕ್ಕೂ ಉಪ್ಪು ಹಾಕೊಂಡು ತಿನ್ನೋದನ್ನ ಒಂದು ನಿಲ್ಲಿಸಿ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಬಿಡಿ. ಸಾಧ್ಯವಾದಷ್ಟು ಸಹಾಯ ಮಾಡಿ. ಖುಷಿಯಾಗಿರಿ, ಆನಂದವಾಗಿರಿ. ಎಲ್ಲರೂ ನಮ್ಮವರೇ ಅಂತ ಪ್ರೀತಿಸಿ. ಅದಕ್ಕೆ ನಿಮ್ಮ ಶ್ಲೋಕ ಯಾವಾಗ್ಲೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಇರ್ಬೇಕು. ಎಲ್ಲರೂ ನಾವು ವಿಂಗಡಣೆ ಮಾಡ್ಕೊಂಡು ಅವನ್ನ ಹೇಳಿ ಇವನ್ನ ಹೇಳಿ ಕೆಲವೊಮ್ಮೆ ಬರ್ತದೆ, ಏರುಪೇರು ಇದ್ದೇ ಇರ್ತದೆ. ಆ ರಕ್ತದ ಒತ್ತಡ ಯಾವಾಗ್ಲೂ ಏರುಪೇರು ಆಗ್ತಾ ಇರ್ಬೇಕು. ಯಾರೋ ಒಂದು ಮಗು ತಪ್ಪು ಮಾಡ್ತು, ಕೋಪ ಬಂದಾಗ ನೀವು ಆಕ್ಟ್ ಮಾಡ್ಲೇಬೇಕು. ಇಲ್ಲದಿದ್ರೆ ಏನಾಗ್ತದೆ, ಆ ತಪ್ಪು ಮಗು ಜಾಸ್ತಿ ಮಾಡ್ತಾ ಹೋಗ್ತದೆ. ಕೈಯಲ್ಲಿ ಯಾವಾಗ್ಲೂ ಕೋಲ್ ಇರಬೇಕು, ಹೊಡಿಯಕ್ಕೆ ಹೋಗ್ಬಾರ್ದು. ಕೋಲ್ ಭಯದಿಂದ ಮಕ್ಕಳು ಸ್ವಲ್ಪ ಕಲಿತಾರೆ, ಮತ್ತೆ ಸ್ವಲ್ಪ ಅಲರ್ಟ್ ಆಗ್ತಾರೆ. ಆದ್ರೆ ಅದನ್ನ ಬಳಸಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತಲ್ಲ? ಈ ರೀತಿ ಸ್ವಲ್ಪ ನೀವು ಅರಿವು ಮೂಡಿಸ್ಕೊಂಡು ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಎಲ್ಲರಿಗೂ ನಾನು BP ಇದರ ಬಗ್ಗೆ ಶುಭಾಶಯ ಹೇಳೋದಿಲ್ಲ. ಅದರಿಂದ ದೂರ ಇರಿ, ಶಾಂತಿಯಿಂದ ಇರಿ, ಖುಷಿಯಿಂದ ಇರಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಪಾಸಿಟಿವ್ ತಮ್ಮಯ್ಯ.